ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬಿಸಿ ಸಾಫ್ಟ್ವೇರ್ನಲ್ಲಿ ನಾನು ನಿಮಗೆ ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್ ಎಂಟ್ರಿ ಮತ್ತು ಓಪನಿಂಗ್ ಸ್ಟಾಕ್ ಇರ್ಬೋದು, ಸೇಲ್ಸ್ ಇರ್ಬೋದು, ಸೇಲ್ಸ್ ರಿಟರ್ನ್ ಇರ್ಬೋದು, ಪರ್ಚೇಸ್ ಇರ್ಬೋದು, ಪರ್ಚೇಸ್ ರಿಟರ್ನ್ ಇರ್ಬೋದು, ಇವುಗಳನ್ನು ಹೇಗೆ ಎಂಟ್ರಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಇನ್ವಾಯ್ಸ್ ಬಿಲ್ಲನ್ನು ಹಾಕಿ ಕ್ಲೋಸಿಂಗ್ ಸ್ಟಾಕ್ ರಿಪೋರ್ಟನ್ನು ಯಾವ ರೀತಿಯಾಗಿ ತೆಗಿಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನೊಂದು ಕಂಪನಿಯನ್ನು ಓಪನ್ ಮಾಡ್ಕೊತೀನಿ. ಸೊ ನಾನು ಆಲ್ರೆಡಿ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ನೀವು ಕೂಡ ನಿಮಗೆ ಬೇಕಾದಂಥ ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಪನಿಯನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರ ನಾನು ಟ್ರಾನ್ಸಾಕ್ಷನ್ಸ್ಗೆ ಹೋಗಿದ್ರೆ ಇಲ್ಲಿ ವೋಚರ್ಸ್ಗಳು ಕಾಣ್ಲಿಕ್ಕೆ ಸಿಗ್ತವೆ. ನಮಗೆ ಇದನ್ನು ಈಸಿಯಾಗಿ ತಗೋಬೇಕು ಅಂತ ಇದ್ರೆ ಸೊ ನಾವು ಎಲ್ಲಿ ತಗೋಬೇಕು ಅಂದ್ರೆ ಇಲ್ಲಿ ಈ ಒಂದು ಸೈಡ್ ಅಲ್ಲಿ ಒಂದು ಬಟನ್ಸ್ ಇರುತ್ತೆ. ಈ ಬಟನ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಶಾರ್ಟ್ಕಟ್ ಕೀಗಳು ಕಾಣ್ಲಿಕ್ಕೆ ಸಿಗ್ತವೆ. ಸೊ ಕಾಂಟ್ರಾ ವೋಚರಿನ ಶಾರ್ಟ್ಕಟ್ ಕೀ ಒಂದ್ಬಿಟ್ಟು ಉಳಿದಿಗೆ ಎಲ್ಲದಕ್ಕೂ ಕೂಡ ಶಾರ್ಟ್ಕಟ್ ಕೀ ಇದೆ. ಸೊ ಯಾವ ಶಾರ್ಟ್ಕಟ್ ಕೀ ಬೇಕು ನಿಮಗೆ ಆ ಶಾರ್ಟ್ಕಟ್ ಕೀಯನ್ನ ನೀವು ತಗೋಬಹುದು. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಓಪನಿಂಗ್ ಸ್ಟಾಕ್ ಎಂಟ್ರಿ ಹಾಕ್ಬೇಕು. ಓಪನಿಂಗ್ ಸ್ಟಾಕ್ ಎಂಟ್ರಿ ಹಾಕ್ಬೇಕು ಅಂದ್ರೆ ನನಗೆ ಅಡ್ಮಿನಿಸ್ಟ್ರೇಷನ್ ಹೋಗ್ಬೇಕು. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾಸ್ಟರ್ಸ್ ಅಂತ ಇದೆ. ಈ ಮಾಸ್ಟರ್ಸ್ ಅಲ್ಲಿ ನಾನು ಸ್ಟಾಕ್ ಐಟಮ್ ಗ್ರೂಪ್ಸ್ ಇದೆಯಲ್ಲ, ಈ ಐಟಮ್ ಗ್ರೂಪ್ಸ್ ಅನ್ನ ತಗೊಂತಾ ಇದ್ದೀನಿ. ನಾನಿಲ್ಲಿ ಯಾವ ಐಟಮ್ ಗ್ರೂಪ್ಸ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಗ್ರೌಂಡ್ ನಟ್ ಅನ್ನ ನಾನು ಇಲ್ಲಿ ತಗೊಂತಾ ಇದ್ದೀನಿ. ಗ್ರೌಂಡ್ ನಟ್ ಅನ್ನ ತಗೊಂತಾ ಇದ್ದೀನಿ. ಇಲ್ಲಿ ಮೆಮೊರಿ ಗ್ರೂಪ್ಸ್ ಅಂತ ಕೇಳಿದ್ರೆ ಎಸ್ ಅಂತ ತಗೊಳ್ಳಿ ನೀವು. ಸೊ ನೆಕ್ಸ್ಟ್ ಇಲ್ಲಿ HSN ಕೋಡ್ ಏನಾದ್ರು ಇದ್ರೆ ನೀವು ಎಂಟ್ರಿ ಮಾಡ್ಬೋದು, GST ಸಂಬಂಧಿಸಿದ್ದು. ಇಲ್ಲ ಅಂದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ಯೂನಿಟ್ಸ್ ಅಲ್ಲಿ ಹೋಗಿ, ಯೂನಿಟ್ಸ್ ಅಲ್ಲಿ ನಾನು ಮಾಡಿಫೈ ಅನ್ನ ಚೆಕ್ ಮಾಡ್ತಾ ಇದ್ದೀನಿ. ಯಾಕೆ ಮಾಡಿಫೈ ಅನ್ನ ಚೆಕ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಇದು ಕೆಜಿಸ್ ಅಂತ ಹೇಳಿದ್ದಾರೆ. ಸೊ ನಾನು ಅದಕ್ಕೆ ಇಲ್ಲಿ ಕೆಜಿಸ್ ಲೆಕ್ಕದಲ್ಲಿ ಇದನ್ನ ಚೆಕ್ ಮಾಡಕ್ಕೆ ಇಲ್ಲಿ ತಗೊಂತಾ ಇದ್ದೀನಿ. ನೋಡಿ ಈ ರೀತಿ ಕೆಜಿಸ್ ಆಲ್ರೆಡಿ ಇದೆ, ಆದ್ರಿಂದ ನಾನು ಇದನ್ನ ಕ್ರಿಯೇಟ್ ಮಾಡ್ಬೇಕಾಗಿಲ್ಲ. ನೆಕ್ಸ್ಟ್ ಬಂದು ಸ್ಟಾಕ್ ಐಟಮ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸ್ಟಾಕ್ ಐಟಮ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ನಾನು ಆಡ್ ಅನ್ನ ಕೊಡ್ತಾ ಇದ್ದೀನಿ. ಆಡ್ ಅನ್ನ ಕೊಟ್ಟು ಮೊದಲನೇದಾಗಿ ನಾನು ಇಲ್ಲಿ ಇದ್ ಮಾಡ್ತಾ ಇರೋದು ವಿಮಲ್ ಅನ್ನೋ ಒಂದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಗ್ರೂಪ್ಸ್ ಗೆ ಬಂದು ಗ್ರೌಂಡ್ ನಟ್ಟಿಗೆ ಸಂಬಂಧಿಸಿದ ಗ್ರೂಪ್ಸ್ ಆಗಿರುತ್ತೆ. ನೆಕ್ಸ್ಟ್ ಯೂನಿಟ್ ಬಂದು ಎಷ್ಟಿದೆ ಅಂದ್ರೆ 35 ಇದೆ. ಸೊ ಇದರ ಓಪನಿಂಗ್ ಸ್ಟಾಕ್ ಯೂನಿಟ್ ಬಂದು ಇದನ್ನ ಮೆಜರ್ಮೆಂಟ್ ಮಾಡೋದು ಕೆಜಿ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಸೊ ಓಪನಿಂಗ್ ಸ್ಟಾಕ್ ಬಂದು ಇದು 35 ಇದೆ. ನಾನು ಇದರಲ್ಲಿ 35 ಅನ್ನ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 12 ರೂಪಾಯಿ 50 ಪೈಸೆ. ಸೊ 12 ರೂಪಾಯಿ 50 ಪೈಸೆ ಇದೆ. ಸೊ ಇದನ್ನ ಹಾಕೊಂಡು ನಾನು F2 ಅನ್ನ ಪ್ರೆಸ್ ಮಾಡ್ಕೊಂಡು ಸೇವ್ ಮಾಡ್ತಾ ಇದ್ದೀನಿ. ಇದನ್ನ ಸೇವ್ ಆಗ್ತಾ ಇದೆ. ಸೆಕೆಂಡ್ ಬರ್ತಾ ಇದೆ ಸ್ಟಾರ್ ಅನ್ನ ತಗೊಂತಾ ಇದ್ದೀನಿ. ಸ್ಟಾರ್ ಅನ್ನ ತಗೊಂಡು ಇಲ್ಲಿ ಗ್ರೌಂಡ್ ನಟ್ ಕೆಜಿಸ್, ಇಲ್ಲಿ ನಾನು ಬಂದು 33 ಕ್ವಾಂಟಿಟಿಯನ್ನ ತಗೊಂತಿದ್ದೀನಿ. ಓಪನಿಂಗ್ ರೇಟ್ ಬಂದು 15.5 ಅನ್ನ ಇಲ್ಲಿ ತಗೊಂತಾ ಇದ್ದೀನಿ. ಸೊ ಇದನ್ನ ಸೇವ್ ಮಾಡ್ಕೊತಾ ಇದ್ದೀನಿ. F2 ಸೇವ್ ಬಟನ್ ಶಾರ್ಟ್ ಕಟ್ ಕೀ ಬಂದು. ನೆಕ್ಸ್ಟ್ ಬಂದು ನಿಮ್ಗೆ ಗುಟ್ಕಾ ಅನ್ನ ತಗೊಂತಾ ಇದ್ದೀನಿ. ಕೆಜಿಸ್ ಎಷ್ಟು ಕೆಜಿ ಗುಟ್ಕಾ ಅಂದ್ರೆ 18 ಕೆಜಿ. ಸೊ ಇದಕ್ಕೆ 13 ರೂಪಾಯಿ 50 ಪೈಸೆ 50 ಪೈಸೆಯನ್ನ ಇದ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಪಾನ್ ಬರ್ ಅನ್ನ ತಗೊಂತಾ ಇದ್ದೀನಿ. ಪಾನ್ ಬರ್ ಇದು ಕೂಡ ಗ್ರೌಂಡ್ ನಟ್ಟು ಕೆಜಿಸ್. ಇಲ್ಲಿ ಬಂದು 66 ಕೆಜಿ. ರೇಟ್ ಆಫ್ ಬಂದು 14.7 ಅನ್ನ ನಾನು ತಗೊಂತಾ ಇದ್ದೀನಿ. 14.7 14.7. ಸೊ ಇದನ್ನ ನಾನು F2 ಸೇವ್ ಮಾಡ್ಲಿಕ್ಕೆ F2 ಬಟನ್ ಅನ್ನ ಯೂಸ್ ಮಾಡಿ. ನೆಕ್ಸ್ಟ್ ಬಂದು ನಿಮ್ಗೆ ಸೂಪರ್ ಅನ್ನ ತಗೊಂತಾ ಇದ್ದೀನಿ. ಇಲ್ಲಿ ನೀವು ಗ್ರೌಂಡ್ ನಟ್ಟು ಕೆಜಿ ಲೆಕ್ಕದಲ್ಲಿ. ಸೊ ಇದರಲ್ಲಿ ನನಗೆ ಏನ್ ಬಂದಿದೆ ಅಂದ್ರೆ 28 ಕೆಜಿ ಬಂದಿದೆ. ಸ್ಟಾಕ್ ಅಲ್ಲಿ 28. ಸೊ ಇದ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 45.5 ಇದೆ. ಸೊ ಇದನ್ನ ನಾನು ಸೇವ್ ಮಾಡಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನೀವು ವೋಚರ್ ಅನ್ನ ಕನ್ಸಿಡರ್ ಮಾಡಬಹುದು. ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪರ್ಚೇಸ್ ವೋಚರ್ ಅನ್ನ ತಗೋಬೇಕು. Alt F9 ಅನ್ನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. Alt F9 ಅನ್ನ ಪ್ರೆಸ್ ಮಾಡಿದಾಗ ವೋಚರ್ಸ್ ಬರುತ್ತೆ. ಸೊ ಇಲ್ಲಿ ನಾನು ಇವತ್ತಿನ ಡೇಟ್ ಅನ್ನ ಹಾಕಿ ವೋಚರ್ಸ್ ಅನ್ನ ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ವೋಚರ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಸೊ ಇಲ್ಲಿ GST ಇದ್ರೆ GST ಅನ್ನ ತಗೋಬಹುದು. ಇಲ್ಲ ಅಂದ್ರೆ ನಿಲ್ ರೇಟೆಡ್ ಅಲ್ಲಿ GST ಅನ್ನ ನೀವು ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಪಾರ್ಟಿ ನೇಮ್ ಅನ್ನ ನಾನು ಏನ್ ತಗೊಂತಾ ಇದ್ದೀನಿ ಅಂದ್ರೆ ಲಕ್ಷ್ಮಿ ಪ್ರಾವಿಷನ್ ಸ್ಟೋರ್ ಅನ್ನ ತಗೊಂತಾ ಇದ್ದೀನಿ. ಇಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ F3 ಅನ್ನ ಪ್ರೆಸ್ ಮಾಡ್ಬೇಕಾಗತ್ತೆ. ಇಲ್ಲಿ F3 ಅನ್ನ ಪ್ರೆಸ್ ಮಾಡ್ಕೊಂಡು ಲಕ್ಷ್ಮಿ ಪ್ರಾವಿಷನ್ ಸ್ಟೋರ್
ಲಕ್ಷ್ಮಿ ಪ್ರಾವಿಷನ್ ಸ್ಟೋರ್ ಅನ್ನ ತಗೊಳ್ಳಿ. ಸೊ ನೆಕ್ಸ್ಟ್ ಗ್ರೂಪ್ ಅಲ್ಲಿ ಇದೇನಾಗ್ತಾರೆ ಅಂದ್ರೆ ಪರ್ಚೇಸ್ ಅಲ್ಲಿ ಪಾರ್ಟಿ ನೇಮ್ ಆದ್ರಿಂದ ಸೆಂಡ್ರಿ ಕ್ರೆಡಿಟರ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಏನಾದ್ರು ಇದ್ರೆ ನಿಮ್ಗೆ ಗೊತ್ತಿದ್ರೆ ಇದನ್ನ ಹಾಕ್ಬಹುದು. ನಾನಿಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹಾಕೋದಿಲ್ಲ. ಸೊ ಯಾಕೆಂದ್ರೆ ಇವರಿಗೆ ಐಟಮ್ ಅನ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸೇವ್ ಮಾಡ್ಲಿಕ್ಕೆ ನೆಕ್ಸ್ಟ್ ನನಗೆ ಇಲ್ಲಿ ಬಂದು ಇನ್ಪುಟ್ ಅಂದ್ರೆ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಇನ್ಪುಟ್ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ನಾನು ಇಲ್ಲಿ ಇನ್ಪುಟ್ ಅಂತ ತಗೊಂತಾ ಇದ್ದೀನಿ. ನ್ಯಾರೇಷನ್ ಇದ್ರೆ ನ್ಯಾರೇಷನ್ ತಗೋಬಹುದು. ಸೊ ಮೊದಲದಾಗಿ ವಿಮಲ್ ಬಂದು ಕ್ವಾಂಟಿಟಿ ಎಷ್ಟಿದೆ ಅಂದ್ರೆ 20. ರೇಟು ಆಟೋಮೆಟಿಕ್ ಇಲ್ಲಿ ನಿಮ್ಗೆ ಪ್ರೈಸ್ ಅನ್ನ ನೀವು ಎಂಟ್ರಿ ಮಾಡಬಹುದು ಅಥವಾ ಇಲ್ಲಿ ನೀವು ಆಟೋಮೆಟಿಕ್ ಆಗಿ ತಗೋಬಹುದು ಓಪನಿಂಗ್ ಅಲ್ಲಿ ಕೊಟ್ಟಿದ್ರೆ. ಸೊ ನಾನು ಇಲ್ಲಿ ಪ್ರೈಸ್ ಅನ್ನ ಎಷ್ಟು ಕೊಡ್ತಾ ಇದ್ದೀನಿ ಅಂದ್ರೆ 12.5 ಅನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ವಿಮಲ್ ಆಯ್ತು. ಸ್ಟಾರ್ ಬಂದು 22. ರೇಟ್ ಬಂದು ನಿಮಗೆ ಓಪನಿಂಗ್ ರೇಟ್ ಬಂದು 15.5 ಇದೆ ತಗೊಂಡಿದ್ದೀನಿ. ನೆಕ್ಸ್ಟ್ ಗುಟ್ಕಾ ಓಪನಿಂಗ್ ಕ್ವಾಂಟಿಟಿ ಬಂದು 12 ಇದೆ. ರೇಟ್ ಬಂದು 13.5. ಸೊ ನೆಕ್ಸ್ಟ್ ಪಾನ್ಬರ್ 66. ರೇಟ್ ಬಂದು ನಂದು 14.7. ನೆಕ್ಸ್ಟ್ ಸೂಪರ್ 18. ರೇಟ್ ಬಂದು 45.5. ಸೊ ಈ ರೀತಿಯಾಗಿ ಎಲ್ಲ ಆದ ನಂತರ ನೀವು F2 ಅನ್ನ ಪ್ರೆಸ್ ಮಾಡ್ಕೊಳ್ಳಿ. F2 ಅನ್ನ ಪ್ರೆಸ್ ಮಾಡಿ ಸೇವ್ ಮಾಡಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬರುತ್ತೆ ಪರ್ಚೇಸ್ ರಿಟರ್ನ್ ಅನ್ಲಿಕ್ಕೆ ಕ್ರೆಡಿಟ್ ನೋಟ್ ಅಂತ ಹೇಳ್ತೀವಿ. ಕ್ರೆಡಿಟ್ ನೋಟಿಗೆ ಇಲ್ಲಿ ನೀವು ಶಾರ್ಟ್ ಕಟ್ ಕೀ ಅನ್ನ ಬಳಸ್ಲಿಕ್ಕೆ ಆಗೋದಿಲ್ಲ. ಅವಾಗ ನಾನು ಟ್ರಾನ್ಸಾಕ್ಷನ್ಸ್ ಹೋಗ್ತಾ ಇದ್ದೀನಿ. ಟ್ರಾನ್ಸಾಕ್ಷನ್ಸ್ ಅಲ್ಲಿ ಹೋಗಿ ಕ್ರೆಡಿಟ್ ನೋಟ್, ಸೇಲ್ಸ್ ರಿಟರ್ನ್ ಮತ್ತೆ ಪರ್ಚೇಸ್ ರಿಟರ್ನ್ ಅಂತ ಇರುತ್ತೆ. ಸೊ ಇಲ್ಲಿ ನನಗೆ ಪರ್ಚೇಸ್ ರಿಟರ್ನ್ ಬೇಕಾಗಿರೋದ್ರಿಂದ ಪರ್ಚೇಸ್ ರಿಟರ್ನ್ ಅಲ್ಲಿ ನಾನು ಆಡ್ ಅನ್ನ ತಗೊಂತಾ ಇದ್ದೀನಿ. ಪರ್ಚೇಸ್ ರಿಟರ್ನ್ ಅಲ್ಲಿ ಆಡ್ ಅನ್ನ ತಗೊಂತೀನಿ. ಪಾರ್ಟಿ ನೇಮ್ ಯಾವಾಗ್ಲೂ GST ಇದ್ರೆ ನೀವು GST ಅನ್ನ ತಗೋಬಹುದು, ಇಲ್ಲಾಂದ್ರೆ ನಿಲ್ ರೇಟೆಡ್. ಸೊ ಪಾರ್ಟಿ ನೇಮ್ ಅಲ್ಲಿ ನೀವು ಆಲ್ರೆಡಿ ಪಾರ್ಟಿಯನ್ನ ತಗೊಂಡಿದ್ದೀರಾ ಲಕ್ಷ್ಮಿ ಅಂತ. ಸೊ ಆ ಲಕ್ಷ್ಮಿ ಇವ್ರನ್ನ ತಗೋಬೇಕು ಪ್ರಾವಿಷನ್ ಸ್ಟೋರ್ ಅನ್ನ. ಸೊ ನೆಕ್ಸ್ಟ್ ವೋಚರ್ ನಂಬರ್ ಇದ್ರೆ ವೋಚರ್ ನಂಬರ್ ಅನ್ನ ಎಂಟ್ರಿ ಮಾಡಿ ಕಂಟಿನ್ಯೂಸ್ ಅನ್ನ ಕೊಡಿ. ಇಲ್ಲಿ ಇನ್ಪುಟ್ ಔಟ್ಪುಟ್ ಇದಿದೆ. ಇನ್ಪುಟ್ ಅಲ್ಲಿ ನೀವು ತಗೊಳ್ಳಿ. ನೆಕ್ಸ್ಟ್ ಫಸ್ಟ್ ಬಂದು ವಿಮಲ್ ಬಂದು ಕ್ವಾಂಟಿಟಿ ಬಂದು 10 ಇದೆ. ರೇಟ್ ಬಂದು 12.5 ಇದೆ. ಸೆಕೆಂಡ್ ಸ್ಟಾರ್ 8 ಇದೆ. ರೇಟ್ ಆಫ್ ಬಂದು 15.5 ಇದೆ. ನೆಕ್ಸ್ಟ್ ಗುಟ್ಕಾ 5 ಇದೆ. ರೇಟ್ ಬಂದು 13.5 ಇದೆ. ನೆಕ್ಸ್ಟ್ ಪಾನ್ಪರ್ 20 ಇದೆ. ರೇಟ್ ಆಫ್ ಬಂದು 14.7 ಇದೆ. ಸೂಪರ್ ಇದೆ. ಕ್ವಾಂಟಿಟಿ 7. ರೇಟ್ ಬಂದು 45.5. ಈ ರೀತಿ ಎಲ್ಲ ಆದ ನಂತರ F2 ಅನ್ನ ಪ್ರೆಸ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇಲ್ಸ್ ಅನ್ನ ಇದ್ ಮಾಡ್ಲಿಕ್ಕೆ Alt F8 ಅನ್ನ ಪ್ರೆಸ್ ಮಾಡ್ಕೊಳ್ಳಿ. Alt F8 ಸೇಲ್ಸ್ ವೋಚರ್ ಓಪನ್ ಆಗುತ್ತೆ. ಸೊ ಡೇಟ್ ಅನ್ನ ಬೇಕಾದ್ರೆ ಡೇಟ್ ಅನ್ನ ಮೆನ್ಷನ್ ಮಾಡಿ, ಅದೇ GST ಇದ್ರೆ GST ರೇಟ್ ಅನ್ನ ಮೆನ್ಷನ್ ಮಾಡಿ. ನಾನು ಇಲ್ಲಿ ನಿಲ್ ರೇಟೆಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಪಾರ್ಟಿ ನೇಮ್ ಬಂದು ಸೇಲ್ಸ್ ಪಾರ್ಟಿ ನೇಮ್ ಬಂದು ಕಾಮತ್ ಪ್ರಾವಿಷನ್ ಸ್ಟೋರ್. ಇದನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ F3 ಶಾರ್ಟ್ ಕಟ್ ಕೀ ಅನ್ನ ಪ್ರೆಸ್ ಮಾಡಿ ಕಾಮತ್ ಪ್ರಾವಿಷನ್ ಸ್ಟೋರ್. ಸೆಂಡ್ರಿ ಡೇಟಾ
ಸೊ ನೆಕ್ಸ್ಟ್ ಪಾರ್ಟಿ ನೇಮ್ ಆದ ನಂತರ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟು ಇಲ್ಲಿ ಐಟಮ್ ನೇಮ್ ವಿಮಲ್. ಸೊ ಕ್ವಾಂಟಿಟಿ ಬಂದು 15, ರೇಟ್ ಬಂದು ಈಗ ಸೇಲ್ಸ್ ರೇಟ್ ಚೇಂಜ್ ಆಗಿರುತ್ತೆ 15.5. ನೆಕ್ಸ್ಟ್ ಸ್ಟಾರ್ ರೇಟ್ 11, ರೇಟ್ ಬಂದು 16.5. ಅದೇ ರೀತಿಯಾಗಿ ಗುಟ್ಕಾ 6, 15.25. ನೆಕ್ಸ್ಟ್ ಪಾನ್ ಪರ್ 24, ರೇಟ್ ಬಂದು 17.4. ನೆಕ್ಸ್ಟ್ ಸೂಪರ್ 10, 50.50 ಅಂದ್ರೆ 50 ಪೈಸೆ. ನೆಕ್ಸ್ಟ್ ಇದನ್ನ ನೀವು ಸೇವ್ ಮಾಡ್ಕೊಳ್ಳಿ. F2 ಸೇವ್ ಮಾಡಲಿಕ್ಕೆ ಶಾರ್ಟ್ಕಟ್ ಕೀ ಬಿಸಿ ಸಾಫ್ಟ್ವೇರ್ ಅಲ್ಲಿ F2, ಕ್ರಿಯೇಟ್ ಮಾಡಲಿಕ್ಕೆ ಶಾರ್ಟ್ಕಟ್ ಕೀ F3. ನೆಕ್ಸ್ಟ್ ಇಲ್ಲಿ ಡೆಬಿಟ್, ನೆಕ್ಸ್ಟ್ ನೀವು ಕ್ರಿಯೇಟ್ ಮಾಡಬೇಕು ಕ್ರೆಡಿಟ್ ನೋಟ್. ಕ್ರೆಡಿಟ್ ನೋಟ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸೇಲ್ಸ್ ರಿಟರ್ನ್ ಅನ್ನ ತಗೊಂತೀರಾ. ಸೇಲ್ಸ್ ರಿಟರ್ನ್ ವೋಚರ್, ಸೇಲ್ಸ್ ರಿಟರ್ನ್ ವೋಚರ್ ಅಲ್ಲಿ ಕ್ರಿಯೇಟ್ ಮಾಡೋದು ಕಾಮತ್ ಪ್ರಾವಿಷನ್ ಸ್ಟೋರ್. ನೆಕ್ಸ್ಟ್ ವಿಮಲ್ ಎಷ್ಟಿದೆ ಅಂದ್ರೆ 5 ರಿಟರ್ನ್ ಆಗಿದೆ. ರೇಟ್ ಬಂದು 15.5. ನೆಕ್ಸ್ಟ್ ಸ್ಟಾರ್ 4, ರೇಟ್ ಬಂದು 16.5. ನೆಕ್ಸ್ಟ್ ಪಾನ್ ಪರ್ ಗುಟ್ಕಾ ಬಂದು 2, ರೇಟ್ ಆಫ್ ಬಂದು 15.25. ನೆಕ್ಸ್ಟ್ ಪಾನ್ ಪರ್ 10, ರೇಟ್ ಆಫ್ ಬಂದು 17.4. ನೆಕ್ಸ್ಟ್ ಸೂಪರ್ 6, ರೇಟ್ ಆಫ್ ಬಂದು 50.5. ಸೇವ್ ಮಾಡ್ಕೊಳ್ಳಿ. ಸೊ ಈಗ ನೀವು ರಿಪೋರ್ಟ್ ಅನ್ನ ನೋಡ್ಬೇಕು ಅಂದ್ರೆ ಡಿಸ್ಪ್ಲೇಗೆ ಹೋಗಿ, ಡಿಸ್ಪ್ಲೇ ಅಲ್ಲಿ ನಿಮಗೆ ಅಕೌಂಟ್ಸ್ ಬುಕ್ ಒಳಗೆ ನಿಮ್ಗೆ ಬೇಕಿದ್ರೆ ಡೇ ಬುಕ್ ಅಲ್ಲಿ ಓಪನ್ ಮಾಡ್ಕೋಬಹುದು. ಈ ರೀತಿಯಾಗಿ ಡೇ ಬುಕ್ ಅನ್ನ ಡಿಸ್ಪ್ಲೇ ಮಾಡಿ ನೋಡ್ಬೋದು. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.